ಹದಗೆಟ್ಟ ರಸ್ತೆ ಚರಂಡಿ, ನೀರೆಲ್ಲ ರಸ್ತೆ ಮೇಲೆ ಕಣ್ಮುಚ್ಚಿ ಕುಳಿತ ಪಂಚಾಯತ್ ಇಲಾಖೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಶಿರಹಟ್ಟಿ ಮತ್ತು ಆದರಹಳ್ಳಿ ಮುಖ್ಯ ರಸ್ತೆ ಮೇಲೆಲ್ಲ ಹರಿದಾಡಿದ ಚರಂಡಿ ನೀರು ಮತ್ತು ಸರಿ ಇರುವ ರಸ್ತೆಯನ್ನು ಅಗೆದು ಅರ್ಧಕ್ಕೆ ಬಿಟ್ಟು ಹೋದ ಗುತ್ತಿಗೆದಾರರು. ಇದರಿಂದ ತೊಂದರೆ ಆಗ್ತಿದ್ದು ಎಷ್ಟು ಸಲ ಬೈಕ್ ಸವಾರರು ಬಿದ್ದಿರುವ ಘಟನೆ ನಡೆದಿದೆ ಮತ್ತು ದನಕರು ಹಾಗೂ ಜನರು ಕೂಡ ಬಿದ್ದಿರುವ ಘಟನೆ ಸಹ ನಡೆದ ಕಾರಣ ಮತ್ತು ಅಕ್ಕಪಕ್ಕದಲ್ಲಿರುವ ಮನೆಗಳ ಜನರಿಗೆ ಅನೇಕ ತೊಂದರೆ ಆದ ಕಾರಣ ಗ್ರಾಮದ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಬಾರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿದರೂ ಸಹ ಕ್ಯಾರೆ ಅನ್ನೋದಿಲ್ಲ ಎನ್ನುವ ಕಾರಣಕ್ಕೆ ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿದ್ದಾರೆ. ಇನ್ನು ಮೇಲಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಾರಂತ ಕಾದು ನೋಡಬೇಕಾಗಿದೆ. ನಮ್ಗೆ ನೋಡ್ರಿ ಏನು ಸಮಸ್ಯೆ ಅಂತ ಏನಿಲ್ರಿ, ಇದು ಚರಂಡಿ ಅಲ್ಲಿ ಮೇಲ್ಗಡೆಯಿಂದ ಚರಂಡಿ ನೀರು ಇದು ಬರ್ತಾ ಇರೋದು. ಇದು ಪೂರ ಇದು ರೋಡ್ ಗುಂಟನ ಹಿಂಗೆ ಹೊರಿತಿದ್ರಿ. ಇಲ್ಲೇ ಸಾರ್ವಜನಿಕರಿಗೆ ಸುಮಾರು ತೊಂದರೆ ಆಗೈತೆ ರೀ. ಇಲ್ಲೇ ಸರ್ಕಾರಿ ಶಾಲೆ ಐತ್ರಿ, ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳೆಲ್ಲ ಇವಾಗ ಹಿಂಗಾಗೈತ್ರಿ. ಈಗ 4-3 ತಿಂಗಳಾತ್ ನೋಡ್ರಿ ನಾ ಬಿದ್ದಿಲ್ಲ, ಯಾರು ನೋಡಕತ್ತಿಲ್ರಿ. ಈಗ ಇಲ್ಲೇ ಬಿದ್ದಿನ್ರಿ ರಜ್ಜಾಗ, ಇಲ್ಲೇ ಬಿದ್ದಿನ್ ರಜ್ಜಾಗ, ಯಾರು ನೋಡಗಲ್ಲ. ಬಂದೆ ಹಾಕಿದೆ ಬಿಡು ಸುಳಪಳ ಅಂತಾರ ಅವ್ರು. ನಮಗ ಯಾರು ನೋಡೋದಿಲ್ರಿ, ಊರನ್ನಾರು ನೋಡ್ರಿಲ್ಲ, ಯಾರು ನೋಡಗಲ್ಲ. ಲೈಟ್ ಇಲ್ಲ, ಮನೆ ಮುಂದೆ ಲೈಟ್ ಇಲ್ಲ, ಕಂಬದಾಗ ಲೈಟ್ ಇಲ್ಲ. ಇಲ್ಲಿ ವರ್ಷಾಟ ನೋಡ್ರಿ, ನಾ ಹೆಂಗ ಬದುಕಲ್ರಿ ಅಪ್ಪ ಹೇಳ್ರಿ. ನೀವು ನೋಡಿದ್ರ ಅವ್ರದ್ದು ಚರಂಡಿ ಐತಿ. ಸ್ವಲ್ಪ ಪಂಚಾಯತ್ ಅವ್ರಿಗೆ ಹೇಳಿದ್ವಿ, ಅವರು ಸರಿ ಮಾಡ್ತೀವಿ ಅಂತ ಹೇಳಿದ್ರು, ಅವರು ಸರಿ ಮಾಡಲಿಲ್ಲ. ಇಲ್ಲ ಮನೆ ಮುಂದೆ ಐತ್ರಿ, ಇದು ಬರೀ ಸೊಳ್ಳಿ ಜಾಸ್ತಿ ಕಡಿದು ನಾವು ದವಾಖಾನೆಗೆ ಹೋಗಿ ಎಲ್ಲ ನಮಗೆ ಗಡ್ಡು ಬರಾಕತ್ತಾವ್ರಿ. ಇಲ್ಲಿ ಚರಂಡಿ ಹಿಡಿ ಊರಿನ ವರದಿ ಇಮಾನು ಸಾಬಾ ಸೊರಟೂರ, UK 27 ಕನ್ನಡ ನ್ಯೂಸ್, ಲಕ್ಷ್ಮೇಶ್ವರ.